ಜರ ಮ್ಯಾಗ ಏರ್ಸ್ರಿ ಕೈಯಾಗ ಸಿಕ್ಕ್ರಿ ಅಂತಾರೆ ಬಾದ್ ಮಾಡ್ತೀರಿ. ಹಾ ಸಾಕು ಬಿಡ್ರಿ. ಸಭಾ ಎಲ್ಲ ಶಾಂತದ ಹಗಲಿ ಇದ್ರು ಕೂಡ ಧಾಂಗಲಿ ಇಲ್ಲ. ಒಳ್ಳೆ ಅನುಭವದ ವಿಷಯ ಕೇಳುವಂತ ಅದಾರ. ಇಲ್ಲಿ ಶಿವ ಮತ್ತು ಶಕ್ತಿಯ ಸಂವಾದ ನಡೆದದ. ಏನು ಇಲ್ಲಿ ವಿಷಯ ಬತ್ತು? ವಿಷಯದಾದವ್ರು ಹಿಂಗಂದ್ರಿ ಇವತ್ತ ಏನತ್ತ? ಇದು ಏನು ಕಣ್ಣಿಗೆ ಕಾಣುದದ ನೋಡ್ರಿ, ಇದು ಎಲ್ಲಾ ನಮ್ಮ ಶಕ್ತಿ ಪಾಲದ. ಏನು ಕಣ್ಣಿಗೆ ಕಾಣಲಾರ್ದದ ನೋಡು, ಅದು ಪರಮಾತ್ಮನ ಪಾಲದ ಅಂದ್ರ ಅವ್ರು. ಹೌದು, ಕರೆಕ್ಟೇ ಮಾತಾಡ್ಯಾರ ಅವ್ರು ದಾದವ್ರು. ಹೈಂದಲ್ಲ, ಕಣ್ಣಿಗೆ ಏನು ಕಾಣುತ್ತದೆ ಇದು ಶಕ್ತಿ ಪಾಲ ಇದ್ದದು ಸತ್ಯನೇ ಅದ. ಕಾಣುವುದು ಎಟ್ಟದ ಇದು ಎಲ್ಲ ಒಂದು ದಿನ ನಾಶ ಅಂತ ಹೇಳ್ತಾರೆ ಮಹಾತ್ಮ. ಹೌದು, ಅಂದ್ರೆ ಶಕ್ತಿ ನಾಶ ಆಗ್ತಾಳ ಅಂದಂಗ ಐತದ. ಕಾಣಿಸುವುದು ಎಲ್ಲ ಒಂದು ದಿನ ಹೋಗ್ತವ. ಹೌದಿಲ್ರಿ? ಹಾ, ಎದಕ್ಕೆ ಹುಟ್ಟು ಅದ
ಅದಕ್ಕೆ ಸಾವದ. ಇದು ಕಣ್ಣಿಗೆ ಇವತ್ತೊಂದು ಮನಿ ಕಾಣ್ತದಂದ್ರೆ ಇದು ನಡುವೆ ಎತ್ತದ, ನಡು ಒಂದು ದಿನ ಕಪ್ಪಾಗ್ತದ. ಒಂದು ಗಿಡ ಎತ್ತದ ಬೀಜಿನೊಳಗಿಂದ ಅಂಕುರ ಒಳಗಂದ್ರೆ ದೊಡ್ಡದಾಗಿ ಹೆಬ್ಬಾವಸ್ಥೆಯಾಗಿ ಪುನಃ ಮತ್ತೆ ಮಣ್ಣಿಗೆ ಕೂಡ್ತದ. ಅದಕ್ಕ ಇದು ಒಂದು ಮೈಕದ ಈಗ ಕೆಬ್ಬಣ ತತ್ವ ಪಡ್ಕೊಂಡದ. ಇದನ್ನು ಒಂದು ದಿನ ಜಂಗ್ ಹಿಡಿದು ಬೆಕ್ಕದಾಗಿ ಪುನಃ ಮಣ್ಣೆ ಆಗುದದ. ಅದಕ್ಕೆ पंढरपूरದಲ್ಲಿ ತುಕಾರಾಮ್ ಹೇಳ್ದ, ಏನಂತ ಜಗ झालच नाही अंदವ. ಹಾ ಜಗತ್ತೇ ಆಗಿಲ್ಲತ್ರಿ, ಜಗತ್ತೇ ಆಗಿಲ್ಲ ಮತ್ ಕಾಣಿಸ್ತದೆ ಬತ್ತು. ಜಗ झालच नाही ಏನಂದವ ಮಾತ್ ಹೇಳ್ತಾರ, ಏನು जस दिसतय तस नसतय म्हणून जग फसतय ಅಂತಂದ್ರ ಯಾವಾಗ ಕಾಣಿಸ್ತದ ಅದು ಸುಳ್ಳದ. ಅದು ಜಗತ್ತೇ ಇಲ್ಲನ್ನವ. ದಾದವರನ್ನು ಮಾತು ಹೇಳಿದ್ರು ಒಂದೇ, ಶಕ್ತಿಗೆ ಆದಿಶಕ್ತಿ ಅಂದಾರ, ನಿಮ್ಗ ಆದಿಶಿವ ಅಂತಾರೆ ಅಂತ ಕೇಳ್ತಾರ ಅವರು. ಅಲ್ರಿ ನಾವು ಬಿಡ್ರಿ ಒಂದು 50 ವರ್ಷ ಈ ಪಟ್ಗಲ್ ಕಾಕಗಳಿಗೆಲ್ಲ ಗೊತ್ತದ, ಆದಿ ಪುರುಷ ನಾರಾಯಣ ಅಂದಾರ. ಗೀತಾದೊಳಗ ಪರಮಾತ್ಮನೇ ಹೇನ ಏನಂತ ಆದಿ ಪುರುಷ ನಾರಾಯಣ ಗೀತಾ ಹೊಗಳ್ತದ ಖಂಡವಾಗಿ. ಇದು ಅಲ್ಲದೆ ಪರಮಾತ್ಮ ಈ ಶಬ್ದದ ಅರ್ಥ ಪರಮ ಸತ್ಯ ವಸ್ತುವನ್ನು ಪ್ರೀತಿಯಿಂದ ಕರೆಯುವುದು ಪರಮಾತ್ಮ ಅಂದ. ಹೌದು ಹೌದಿಲ್ರಿ? ಪರಮಾತ್ಮ ಈ ಒಂದು ಮಾತು ಹೇಳೋದು ಆದವರು, ಅಗ್ನಿಯಿಂದ ಜಲ ಹುಟ್ಟಿ ಅದ ಹೈಂದು ಹಾಡಿದ್ರೆ ಹಾಡಿ ಮಾಡಲ್ಲ. ಹಾ ಭೂಮಿ ಇದು ಜಡ ವಸ್ತು ಅದ, ಕಣ್ಣಿಗೆ ಕಾಣುತ್ತದೆ. ಇದು ಕಾಣಿಸ್ತದ, ಇದು ಕಣ್ಣಿಗೆ. ಭೂಮಿ ಒಂದು ದಿನ ಇದು ನೀರಿನೊಳಗೆ ಲಯ ಆಗ್ತದ, ನೀರಿನೊಳಗ ಮುಣುಗುತ್ತದೇನು, ಇದು ಭೂಮಿ. ಐಂದ ನೀರು ಕಾಣಿಸ್ತದ, ಕಾಣಿಸ್ತದ. ಅದು ದ್ರವ ಪದಾರ್ಥದ ಹಿಡಿದ್ರ ಕೊಡದಾಗೂ ಬರ್ತದ. ಯಾವುದು ನೀರ ನೀರ ನೀರು ನೀರು ಸಹಿತ ಒಂದು ದಿನ ಬೆಂಕಿ ಒಳಗೆ ಲಯ ಆಗ್ತದ. ಬೆಂಕಿ ಒಳಗ ಲಯ ಆಗ್ತದ. ಬೆಂಕಿ ಇನ್ನೊಂದ್ರೊಳಗ ಕಲ್ಪಿತ ಆಗ್ತದೆ. ಬೆಂಕಿನೂ ತೋರ್ಗಡೆ ಆಗ್ತದೆ ಇನ್ನೊಂದ್ರೊಳಗ. ಕೆಪ್ಪಣದೊಳಗ ಕೆಪ್ಪಣ ಕಾಸಿದ್ರಿ ಅಂದ್ರ ಅದ್ರೊಳಗೆ ಖಂಡ ಕೆಪ್ಪಣ ಕಲ್ಪಿತ ಆಗಿ ಬಂದಿರ್ತದೆ ಬೆಂಕಿ. ಕೆಬ್ಬಣದೊಳಗ ಕೂಡ್ತದ ಬೆಂಕಿ. ಆದ್ರೂ ಆ ಬೆಂಕಿನೂ ಒಂದು ದಿನ ಗಾಳಿ ಒಳಗೆ ಲಯ ಆಗ್ತದೆ. ಗಾಳಿ ಒಳಗ ಅದನ್ನು ಒಂದು ದಿನ ಲಯ ಆಗ್ತದ. ಹೌದಲ್ರಿ? ಗಾಳಿ ಭೂಮಿ ನೀರಿನೊಳಗೆ ಲಯ ಆಯ್ತು, ನೀರ ಬೆಂಕಿ ಒಳಗೆ ಲಯ ಆಯ್ತು, ಬೆಂಕಿ ಗಾಳಿ ಒಳಗೆ ಲಯ ಆಯ್ತು, ಗಾಳಿ ಇದು ಒಂದು ದಿನ ಆಕಾಶದೊಳಗೆ ಲಯ ಆಗ್ತದ. ಇದೇನಾದ್ರಿ ಆಕಾಶ, ಹೌದು. ಗಾಳಿ ಇದರ ಒಳಗ ಲಯ ಆಗ್ತದ. ಒಂದಕ್ಕಿಂತ ಒಂದು ಸೂಕ್ಷ್ಮವೇ ಇವು. ಭೂಮಿಗಿಂತ ನೀರು ಸೂಕ್ಷ್ಮದ, ನೀರಿನಕ್ಕಿಂತ ಬೆಂಕಿ ಸೂಕ್ಷ್ಮದ, ಬೆಂಕಿಗಿಂತ ಗಾಳಿ ಸೂಕ್ಷ್ಮದ. ಗಾಳಿ ಇದು ಒಂದು ದಿನ ಆಕಾಶದೊಳಗೆ ಲಯ ಆಗ್ತದ. ಆಕಾಶ ಸೂಕ್ಷ್ಮದ, ಆಕಾಶ ಇಲ್ಲಿ ಕಾಣಿಸೋದು ಬಂದೈತಲ್ರಿ. ದಾದವ್ರು ಏನಂದಾರ, ಕಣ್ಣಿಗೆ ಕಾಣುವುದೆಲ್ಲ ನಮ್ಮದು. ಇಲ್ಲಿ ದಾದವ್ರಿಗೆ ಪ್ರಶ್ನೆ ಅದ, ಆಕಾಶದಕ್ಕಿಂತಲೂ ಮಾಯಾ ಸೂಕ್ಷ್ಮದ ಅಂತೇಳಿ ಶಾಸ್ತ್ರ ಹೇಳ್ತದ. ಈಗ ನಾವು ಹೇಳುದಿಲ್ಲ. ಎದರಿಂದ್ರಿ ಆಕಾಶದಕ್ಕಿಂತಲೂ ಮಾಯಾ ಸೂಕ್ಷ್ಮದ. ಇಲ್ಲೇ ಕಣ್ಣಿಗೆ ಕಾಣುವುದು ಬಂದದ, ಆಕಾಶದಕ್ಕಿಂತ ಮಾಯಾ ಸೂಕ್ಷ್ಮದ ಅಂತೇಳಿ ಶಾಸ್ತ್ರ ಹೇಳ್ತದ. ಕಾಣುವುದರೆ ನೀವು ಶಕ್ತಿ ಪಾಲಕರಿ. ಈ ಮಾಯಾ ಆಕಾಶದಕ್ಕಿಂತ ಸೂಕ್ಷ್ಮ ಇದ್ದ ಮಾಯಾ ಯಾರು? ಇದಕ್ಕ ಮತ್ತೆ ಶಾಸ್ತ್ರ ಹೇಳ್ತದ. ಏನು ಬರ್ತದ ನೋಡಿ ನಮ್ಮ ಪಾಲ. ಏನು? ಮಾಯಾದಕ್ಕಿಂತ 1000 ಪಟ್ಟ ಚೈತನ್ಯ ವಸ್ತು ಸೂಕ್ಷ್ಮದ. ಚೈತನ್ಯ ಕಣ್ಣಿಗೆ ಕಾಣುವುದಿಲ್ಲ. ಇದಕ್ಕೆ ಪರಮ ಸತ್ಯ ವಸ್ತು ಪರಮಾತ್ಮ ಅಂತ ಕರೆದಾರ ಜ್ಞಾನಿಗಳು. ನಮಗೆ ಇದು ಮಾಯಾದ, ಹೌದು ಇದು ಮಾಯಾದ ಜಗತ್ತೇ ಅದ. ಹೌದು ಇದು ಎಲ್ಲಾ ಒಂದು ದಿನ ನಾಶ್ಯ ಅದ. ಹೌದು. ಇದು ಎಲ್ಲಾ ಕಾಣಿಸ್ತದ. ಹೆಂಗದ ಅಂತ ಕೇಳಿದ್ರೆ ಈಗ ದೃಷ್ಟಾಂತ ಹೇಳ್ತಾನವ. ಹೆಂಗ? ಬಂಗಾರ ಸತ್ಯ ಅದ, ಬಂಗಾರ ಅನ್ನೋದು ಒಂದು ಸತ್ಯ ಅದ, ಆಭರಣ ಅನ್ನೋದು ಮಿಥ್ಯೆ ಅದ. ಮಹಾರಾಜ ಆಭರಣ ಅಂದ್ರೆ ಬಂಗಾರದೇ ಅದ. ಹಾ ಬಂಗಾರದೇ. ಮತ್ತೆ ಹಿಂಗೆ ಮಾತಾಡತ್ತೀರಿ ತಲೆ ಬಿಟ್ಟಾಗ. ಹೆಂಗ? ಬಂಗಾರ ಅನ್ನೋದು ಸತ್ಯ ಅದ ಅಂದಿರಿ. ಆಭರಣ ಬಂಗಾರದಿಂದ ಮಾಡಿರ್ತಾರ. ಇವತ್ತ ಉಂಗುರ ಮಾಡ್ಲಿ, ಚೈನ್ ಮಾಡ್ಲಿ, ಟಿಕ್ಕ ಮಾಡ್ಲಿ, ಜುರುಕ್ ಮಾಡ್ಲಿ, ಏರ್ಸಾರ್ ಮಾಡ್ಲಿ, ಬೋರ್ಮಾ ಮಾಡ್ಲಿ, ಎಲ್ಲ ಬಂಗಾರದಿಂದೇ ಆಗಿರ್ತಾವ. ಅದ ಅದಕ್ಕೆ ಮಿಥ್ಯೆ ಯಾಕಂದ್ರಿ? ಹೆಂಗ ಅಂದ್ರಿ? ಯಾಕ? ಬೋರ್ಮಾಳ ಅದ, ಎಕ್ಸಾರ್ ಅದ, ಟಿಕ್ಕೆ ಅದ, ಲಾಕಿಟ್ ಅದ, ಜುರುಕಿ ಅದ, ಉಂಗುರ ಅದ, ಎಲ್ಲಾ ಬಂಗಾರದವ. ಹೌದು. ಇವು ಎಲ್ಲಾ ಕೂಡಿಸಿ ಬೆಂಕ್ಯಾಗ ಹಾಕದ್ರಿ ಎಲ್ಲಿ ಹೋಗ್ತದ? ಬೆಂಕಿಯಾಗ ಹಾಕೋಣ ಮತ್ತೆ ಕೈ ಬಂಗಾರ ಆಗ್ತದ್ರಿ. ವಸ್ತುಗಳು ಹೋಗ್ತಾವ.
ಟಿಕ್ಯಾನು ಹೆಸರು ಹೋಗ್ತದೆ, ಉಂಗ್ರ ಅನ್ನೋದು ಹೋಗ್ತದೆ, ಲಾಕೆಟ್ ಹೋಗ್ತದೆ, ಝುಮಕಿ ಎಲ್ಲಾ ಹೆಸರು ಹೋಗಿ ಬಂಗಾರ ಅನ್ನೋದು ಒಂದು ಗಟ್ಟಿ ಉಳಿತದ. ಅದರಂತೆ ಆತನವ ಹೌದು. ಹೆಂಗ ಬಂಗಾರದೊಳಗ ಅನೇಕ ರೂಪ ಆಗಿ ತೋರಿ, ಅದು ಒಂದೇ ಬಂಗಾರ ಗುಳ್ಳಾಗ್ಯದ ಎಲ್ಲಾ ಥರ ಆಗಿ ತೋರಿ ಹೊಳ್ಳಿ ಬೆಂಕಿಯಾಗ ಹಾಕದ್ರ ಕರಿಗಿ ಪುನಃ ಬಂಗಾರೇ ಆಗ್ತದ. ಅದಕ್ಕೆ ಶರಣರು ಹೇಳಿದ್ರು ಏನಂತ? ಬಂಗಾರ ಅನ್ನೋದೊಂದು ಸತ್ಯದ ಆಭರಣ. ಎಲ್ಲವೂ ಮಿಥ್ಯವಾದ. ಹಂಗ ಈ ಭೂಮಿಯಲ್ಲಿ ಗಿಡ ಮರ ಕಂಟಿ ಕಬಡ್ಡಿ ಎಲ್ಲ ಏನ್ ಕಣ್ಣಿಗೆ ಇವೆಲ್ಲ ಆಭರಣ ಆಗ್ಯಾವ. ಇವೆಲ್ಲ ಆಭರಣ ಆಗ್ಯಾವ. ಝುಮಕಿ ಉಂಗುರ ಟಿಕ್ಯ ಬೋರ್ಮಾಳ ಎಗಸಾರ ಆಗ್ಯಾವ. ಹಂಗ ಒಂದೇ ಬಂಗಾರದಾಗ ಇಟ್ಟೆಲ್ಲ ತೋರಿ ಅದ. ಈ ಒಂದೇ ಮಣ್ಣಿನಲ್ಲಿ ಇಲ್ಲ ಗಿಡ ಗಂಟಿಗಳೆಲ್ಲ ತೋರ್ಯಾವ. ಹೌದು. ಒಂದು ದಿನ ಎಲ್ಲಿ ಅಡಗುತ್ತಾವ ಅಂದ್ರೆ ಇದೇ ಭೂಮಿಯಲ್ಲಿ ಅಡಿಗೆ ಬಿಡ್ತಾವ. ಮತ್ತ ಅದಕ್ಕಂದ ನಾವ ಜಗ್ ಝಾಲಜನೈ ಅಂದ ತುಕಾರಾಮ. ನಿನಗ ಭ್ರಾಂತಿ ಆಗದ, ಇದು ಎಲ್ಲಾ ಕಾಣಿಸುದೊಂದೊಂದು ಬ್ಯಾರೆ ಅದ, ಅದಕ್ಕೊಂದು ನಮೂನು ತಿಳ್ಕೊಂಡಿದೀನಿ. ಜಗ್ ಝಾಲಜನೈ ಅಂದ.